ಆದ್ರೆ ಪದ್ಮಾವತಿ ಅವಳು ಪ್ರಾಣನೇ ಒತ್ತೆ ಇಟ್ಟು ನನ್ನನ್ನು ಕಾಪಾಡಿದ್ಲು. ಇಷ್ಟೆಲ್ಲ ಆಗಿದ್ರು ನೀನ್ ನನಗ್ಯಾಕೆ ಹೇಳಿಲ್ಲ ಬ್ರೋ? ಸಮಸ್ಯೆಗಳೆಲ್ಲ ಇನ್ನೇನು ಮುಗಿದೋಯ್ತು. ಎಲ್ಲರೂ ಸಂತೋಷವಾಗಿರೋಣ ಅಂತ ಅನ್ಕೊಂಡಿದ್ದ ಸಮಯದಲ್ಲಿ ಆ ರಾಸ್ಕಲ್ ನಾನೇನಾದ್ರೂ ಮಾಡ್ಬಿಡ್ತೀನಿ ಅಂತ ಅಕ್ಕನ ಯಾರಿಗೂ ಹೇಳ್ದೆ ಎಲ್ಗೋ ಕರ್ಕೊಂಡು ಹೋಗಿ ಬಚ್ಚಿಟ್ಟಿದ್ದಾನೆ ಬ್ರೋ. ನೀನ್ ಹೇಳ್ತಾ ಇರೋದು ನಿಜಾನಾ? ಹೌದು ಬ್ರೋ. ಮತ್ತೆ ಈ ವಿಚಾರ ಮನೇಲಿ ಎಲ್ರಿಗೂ ಗೊತ್ತಾ? ನಾನೇ ಹೇಳಲಿಲ್ಲ. ಕೇಳಿಸ್ಕೊಂಡು ನನಗೆ ತಡ್ಕೊಳಕ್ಕಾಗ್ಲಿಲ್ಲ. ಇನ್ನ ಅಜ್ಜಿ ಚಿಕ್ಕಪ್ಪ ಇವ್ರು ಹೇಗೆ ತಡ್ಕೋತಾರೆ? ಹೋಗ್ಲಿ, ಅಕ್ಕನ್ಗಾದ್ರೂ ಅವನ ಬಗ್ಗೆ ನಿಜ ಗೊತ್ತಾ? ಇಲ್ಲ, ಅವನ ಗಂಡ ಶ್ರೀರಾಮಚಂದ್ರ ಅಂತಾನೆ ಅನ್ಕೊಂಡಿದ್ದಾಳೆ. ಈಗಲೇ ಅಕ್ಕಂಗೆ ಕಾಲ್ ಮಾಡು, ಅವಳು ಎಲ್ಲೇ ಇದ್ರು ಕರ್ಕೊಂಬರೋಣ. ಕೇಡ್ ಬುದ್ಧಿ ಉಪಯೋಗಿಸಿ ಅಕ್ಕಂಗೆ ಯಾವುದೇ ಥರ ಕಮ್ಯುನಿಕೇಶನ್ ಇಲ್ದೇ ಇರೋ ಹಾಗೆ ಮಾಡಿದ್ದಾನೆ. ನಿಮ್ಮ ಹಾಗೆ ನಮ್ಮ ಮಧ್ಯೆ ಕೂಡ ಎಷ್ಟೋ ಮನಸ್ತಾಪಗಳು ಮತ್ತೆಷ್ಟೋ ಜಗಳಗಳು. ಆದ್ರೆ ಇವಾಗ ಈ ತರ. ಆದ್ರೂ ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ನನಗೊಂದ್ ಮಾತು ಹೇಳ್ಬೇಕು ಅಂತ ನಿನ್ಗನ್ನಿಸ್ಲಿಲ್ವಾ? ನನ್ ನೋವನ್ನ ನಿನಗ್ ಬಿಟ್ಟು ಇನ್ಯಾರಕ್ ಶೇರ್ ಮಾಡ್ಕೊಳ್ಳಿ ಹೇಳು. ನಿನಗ್ ಕಾಲ್ ಮಾಡೋಣ ಅನ್ಕೊಂಡೆ, ನೀನು ಯಾವ್ದಾದ್ರೂ ಪ್ರಾಬ್ಲಮ್ ಅಲ್ಲಿ ಇರ್ತೀಯನೋ ಅಂತ ಫೋನ್ ಮಾಡ್ಲಿಲ್ಲ. ಅಷ್ಟಕ್ಕೂ ನಿನ್ ಲೈಫ್ ಹೇಗಿದೆ? ಎಲ್ಲಾ ಪ್ರಾಬ್ಲಮ್ಸು ಸಾಲ್ವ್ ಆಯ್ತಾ? ಎಲ್ಲ ಕ್ಲಿಯರ್ ಆದಂಗೆ ಕಾವ್ಯ. ನಾನಿವಾಗ ತುಂಬಾ ಸಂತೋಷವಾಗಿದ್ದೀನಿ. ಆಲ್ಮೋಸ್ಟ್ ನಾವು ದೂರ ಆಗೋಗ್ತೀವೇನೋ ಅನ್ನೋವರೆಗೂ ಹೊರಟೋಗಿತ್ತು. ಆದ್ರೆ ಆ ಶ್ರೀನಿವಾಸನ್ ದಯೆಯಿಂದ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ವಿ. ಇವಾಗ ನನ್ನ ನಿಜವಾದ ಜೀವನ ಶುರುವಾಗ್ತಿದೆ ಅಂತ ಅನ್ನಿಸ್ತಿದೆ. ಅಂದ್ರೆ ನಿಮ್ ಪ್ರೀತಿಗೆ ಇದೇ ಪುನರ್ಜನ್ಮ ಅಂತಿದ್ಯಾ? ಒಂದ್ ರೀತಿಲಿ ಆ ಥರನೇ. ಆಗ ಅಪಾರ್ಥದಿಂದ ಆವೇಶದಿಂದ ನಿಮ್ ಮದ್ವೆ ನಡೀತು. ಆದ್ರೆ ಈಗ ನೀವಿಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರೋದ್ರಿಂದ ಅವತ್ತಲ್ಲ ಮದ್ವೆ ದಿನ, ಇವತ್ತು ನಿಜವಾದ ಮದ್ವೆ ದಿನ. ವಿಶ್ ಯು ಆಲ್ ದ ಬೆಸ್ಟ್ ಪದ್ದು. ಥ್ಯಾಂಕ್ ಯು ಕಾವ್ಯ. ನಮ್ ಹಾಗೆ ನೀವಿಬ್ರು ಆದಷ್ಟು ಬೇಗ ಒಂದಾಗ್ಬೇಕಂತ ನಾನು ಕೂಡ ಆ ಶ್ರೀನಿವಾಸನ್ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಪದ್ದು. ಒಂದ್ ರೀತಿಲಿ ಅವಳಿಗೆ ಗೊತ್ತಿಲ್ದಿರೋ ಹಾಗೆ ಹೌಸ್ ಅರೆಸ್ಟ್ ಮಾಡಿದ್ದಾನೆ. ಇಷ್ಟು ದಿನ ನಾನು ಅಕ್ಕಯಿಂದ ದೂರ ಇದ್ದಿದ್ದಿಲ್ವೇ ಇಲ್ಲ. ಅಂಥದ್ರಲ್ಲಿ ನಾನು ಖುಷಿಯಾಗಿರೋ ಈ ಕ್ಷಣದಲ್ಲಿ ಅವಳು ನನ್ನ ಜೊತೆ ಇಲ್ದಿರೋ ಹಾಗಾಗಿದೆ.